$13,690,000 ಅಂದರೆ $11,75,000 ಇದೆ. ಶಾಕಿಂಗ್ ವಿಚಾರ ಏನಪ್ಪ ಅಂತ ಅಂದರೆ ಇಂಡಿಯಾದ GDP ಪರ್ ಕ್ಯಾಪಿಟ ಎಷ್ಟು ಗೊತ್ತಾ? $2,937 ಮಾತ್ರ, ಅಂದರೆ 2,51,000 ಮಾತ್ರ. ಕೇವಲ GDP ನಲ್ಲಿ ಮೇಲ್ ಬಂದಿರೋ ನಮಗೆ GDP ಕೆಳಗೆ ನರಳ್ತಾ ಇರ್ತಕ್ಕಂಥ ನಮ್ಮದೇ ದೇಶದ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿದೆಯಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಜಪಾನನ್ನು ಮೀರಿಸಿ ಭಾರತ ವಿಶ್ವದ 4ನೇ ದೊಡ್ಡ ಎಕಾನಮಿ ದೇಶ ಆಗಿದೆ. ಸಂತೋಷ. ಜಪಾನಿನ ನಾಮಿನಲ್ GDP $4.186 ಟ್ರಿಲಿಯನ್ ಆದರೆ ಭಾರತ ಇದನ್ನು ಮೀರಿಸಿ $4.187 ಟ್ರಿಲಿಯನ್ ಅನ್ನ ತನ್ನದಾಗಿಸ್ಕೊಂಡಿದೆ. ಆದರೆ ಭಾರತ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು ಬೇರೆನೇ ಇದೆ. ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ನಮ್ದಾದ್ರೂ ಕೂಡ ಇದರಲ್ಲಿ 13.6% ಜನಕ್ಕೆ ಆಹಾರನೇ ಸಿಗ್ತಾ ಇಲ್ಲ. 19 ಕೋಟಿ ಜನಕ್ಕೆ ಆಹಾರದ ಕೊರತೆ ಇದೆ. ವಿಶ್ವದಲ್ಲೇ ಅತಿ ಹೆಚ್ಚು ಯುವ ಜನರನ್ನ ಹೊಂದಿರತಕ್ಕಂಥ ದೇಶ ನಮ್ದಾದ್ರೂ ಕೂಡ ಅದೇ ರೀತಿ ಹೆಚ್ಚು ಕೆಲಸವಿಲ್ಲದೆ ಇರತಕ್ಕಂಥ ನಿರುದ್ಯೋಗಿಗಳ ಪಡೆ ಕೂಡ ನಮ್ಮಲ್ಲೇ ಇದೆ. ಇಲ್ಲಿ ಒಂದು P1 ಕೆಲಸಕ್ಕೂ ಕೂಡ ಮಾರಾಮಾರಿ ಪೈಪೋಟಿ ಇದೆ. 2ನೇ ಅತಿ ದೊಡ್ಡ ಇಂಟರ್ನೆಟ್ ಬಳಕೆದಾರ ದೇಶ ನಮ್ದಾದ್ರೂ ಕೂಡ ಅತಿ ಹೆಚ್ಚು ವಲ್ಗರ್ ವಿಡಿಯೋಗಳನ್ನ ನೋಡೋದು ಮತ್ತೆ ರಿಯಾಲಿಟಿ ಶೋಗಳನ್ನ ನೋಡ್ತಾ ಕೆಲಸಕ್ಕೆ ಬಾರದ ಯೋಚನೆಗಳನ್ನ ಮಾಡೋರ ದೊಡ್ಡ ಪಡೆ ನಮ್ಮ ದೇಶದಲ್ಲಿದೆ. ನಮ್ದು $4 ಟ್ರಿಲಿಯನ್ ಅನ್ನ ಹೊಂದಿರತಕ್ಕಂಥ ದೇಶ ಆದ್ರೂ ಕೂಡ 62 ಕೋಟಿ ವರ್ಕಿಂಗ್ ಪೀಪಲ್ಗಳು ಎಷ್ಟೇ ಕೆಲಸ ಮಾಡಿದ್ರು ತಿಂಗಳಿಗೆ ಕೇವಲ $5,000 ಉಳಿಸಕ್ಕಾಗ್ತಾ ಇಲ್ಲ. ಕೇವಲ GDP ನಲ್ಲಿ ಮೇಲ್ ಬಂದಿರೋ ನಮ್ಗೆ GDP ಕೆಳಗೆ ನರಳ್ತಾ ಇರ್ತಕ್ಕಂಥ ನಮ್ಮದೇ ದೇಶದ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿದೆಯಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ?